ಓಕೆ. ಸೊ ಇದು ಬಹಳ ಸಣ್ಣ ಸೂತ್ರ, ಪತಾಂಜಲಿ ಸೂತ್ರ. ಅದರಲ್ಲಿ ಕ್ರಿಯಾಯೋಗ ಬರೋದು ತಪ, ಆಮೇಲೆ ಸ್ವಾಧ್ಯಾಯ, ಆದ್ಮೇಲೆ ಈಶ್ವರ ಪರಿಧಾನ. ತಪಃ ಅಂದ್ರೆ ಏನ್ರಿ? ತಪಃ ಅಂದ್ರೆ ಏನು? ಬೇರೆ ಏನಲ್ಲ, ತಪಸ್ಸೆ. ತಪಸ್ಸೆ ಅಷ್ಟೇ. ಯಾರಿಗೆ ತಪಸ್ಸೆ? ಹೇಗೆ ಮಾಡಬೇಕು? ಸಿಂಪಲ್ ಎಕ್ಸಾಂಪಲ್ ಕೊಡ್ತಾರೆ. ಮೊದಲಿನ ಕಾಲದಲ್ಲಿ ಋಷಿ ಮುನಿಗಳು ಘೋರ ತಪಸ್ಸೆ ಮಾಡ್ತಿದ್ರು. ಅವ್ರು ತಪಸ್ಸೆ ಕೂತ್ಕೊಂಡ್ರೆ ಅವ್ರಿಗೆ ಏನಾದ್ರು ಬೇಕಾಗ್ತಿತ್ತ? ತಪಸ್ಸೆ ಕೂತ್ಕೋಕ್ಕಿಂತ ಮುಂಚಿನ ಕಾಲದಲ್ಲಿ ಏನಾದ್ರೂ ಬೇಕಂದ್ರೆ ನೋಡಿದ ಋಷಿ ಮುನಿಗಳು ಒಂದ್ ಕಾಲ ಮೇಲೆ ನಿಂತರು, ಒಂದ್ ಕೈ ಮೇಲೆ ನಿಂತರು, ಕೈ ಎತ್ಕೊಂಡು ನಿಂತರು, ಎಷ್ಟೋ ವರ್ಷಗಳ ಎಷ್ಟೋ ಜನ್ಮಗಳ ತಪಸ್ಸೆ ಕೂತ್ಕೊಂಡಿರ್ತಾರೆ. ಅವಾಗ ಅವ್ರಿಗೆ ಒಂದು ಫಲ ಸಿಗುತ್ತೆ. ತಪಸ್ಸೆ ಯಾಕೆ ಮಾಡ್ತೀವಿ? ಒಂದು ಗೋಲ್ ಅಚೀವ್ ಮಾಡೋಕ್ಕೆ, ಒಂದು ಅಚೀವ್ಮೆಂಟ್, ಒಂದು ಏನೋ ನನ್ಗೆ ಬೇಕು, ಏನೋ ಒಂದು ನನ್ನ ಜೀವನದಲ್ಲಿ ಏನೋ ಬೇಕು, ಅದನ್ನ ನಾನು ಪಡೆಯೋಕ್ಕೆ ನಾನು ತಪಸ್ಸೆ ಮಾಡ್ತೇನೆ ಅಲ್ವಾ? ಡೈಲಿ ಈಗ ನೀವು ಬೆಳಿಗ್ಗೆ ನಿಮ್ದು ಏನು ಎದ್ದ ತಕ್ಷಣ ಅಡ್ಗೆ, ನಮ್ಮ ಗೋಲ್ ಏನು? ಅಡುಗೆ ಮಾಡೋದು. ನನ್ನ ತಪಸ್ಸೆ ಏನು? ಬೆಳಗ್ಗೆ ಎದ್ದೇಳ್ತೀನಿ, ಸ್ನಾನ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಕೆಲಸ ಮಾಡ್ತೀನಿ, ಮುಗಿಸಿ ಅಡ್ಗೆ ರೆಡಿ ಮಾಡಿ ಬಡಿಸ್ತೀನಿ. ನಂದೇನು ತಪಸ್ಸೆ? ಇದೆಲ್ಲ ನಾನು ದಿನನಿತ್ಯ ಕರೆಕ್ಟಾಗಿ ಮಾಡ್ಕೊಂಡು ಬರೋದು. ಕರೆಕ್ಟಾಗಿ ಹಾಕಿದ್ರೆ ನೀವು ಯಾವ ರೀತಿ ಫೀಲ್ ಆಗ್ತೀರಿ? ಖುಷಿ ಆಗ್ತದೆ. ಇವತ್ತೇನೋ ನನ್ನ ಕೆಲಸ ಆಯ್ತಪ್ಪ, ಸಾಧನೆ ಆಯಿತು ಅನ್ಕೊಂತೀರಾ? ಇಲ್ಲ. ಅದೇ ರೀತಿ ಜೀವನದಲ್ಲಿ ಒಂದು ಕಟ್ನಿಟ್ಟಾಗಿರ್ಬೇಕಂದ್ರೆ, ಡಿಸಿಪ್ಲಿನ್ ಆಗಿರ್ಬೇಕಂದ್ರೆ, ನನ್ನ ಬಯಕೆಗಳು ಪೂರ್ತಿ ಆಗ್ಬೇಕಂದ್ರೆ, ಒಂದು ಜೀವನ ಕಂಟೆಂಟ್ ಅಂದ್ರೆ ಸಮಾಧಾನವಾದ ಜೀವನ ಬೇಕಂದ್ರೆ, ಆಮೇಲೆ ತೃಪ್ತಿಯಾದ ಜೀವನ ಬೇಕಂದ್ರೆ ಏನ್ ಬೇಕು ನನ್ನಲ್ಲಿ? ಆ ತಪಸ್ಸೆ, ಆ ತಪನ ಬೇಕಂದ್ರೆ. ಸೊ ಆ ತಪನ ಬೇಕಂದ್ರೆ ಹೆಂಗಿರ್ಬೇಕು ಜೀವನ? ಖುಷಿ ಇರಬೇಕು. ಪ್ಲಸ್ ನನ್ನಲ್ಲಿ ಆಸೆಗಳು ಯಾವ ರೀತಿ ಇರಬೇಕು? ಬಹಳಷ್ಟು ಆಸೆ, ಅದು ಬೇಕು, ಇದು ಬೇಕು, ಇದು ಬೇಕು, ಬೇಕಾ? ನಾನು ಲಿಮಿಟೇಷನ್ ಇರಬೇಕು ಅಲ್ವಾ? ಎಲ್ಲದಕ್ಕೂ ಒಂದು ಲಿಮಿಟೇಷನ್. ಪತ್ರಿಸರ್ ಅಂತಿದ್ರು, ಒಂದು ಲಕ್ಷ್ಮಣ್ ರೇಖೆ ಹಾಕ್ಬೇಕು. ಲಕ್ಷ್ಮಣ್ ರೇಖೆ ಅಂದ್ರೆ ಏನು? ನಮಗ್ ಗೊತ್ತಿರೋದು ಏನಂದ್ರೆ ಸೀತಾ ದಾಟ್ಕೊಂಡು ಹೋಗ್ಬಾರ್ದು, ಲಕ್ಷ್ಮಣ್ ರೇಖೆ ಹಾಕೋದ್ರು, ಅದಷ್ಟೇ ಗೊತ್ತಿತ್ತು ನನಗೆ. ಬಟ್ ಲಕ್ಷ್ಮಣ ರೇಖೆ ಪ್ರತಿಯೊಂದರಲ್ಲೂ ಇರಬೇಕು. ನನ್ನ ಆಸೆಗಳಿಗೆ, ನನ್ನ ಬಯಕೆಗಳಿಗೆ, ನನ್ನ ಮಾತುಗಳಿಗೆ. ಸುಮ್ಮನೆ ನೋಡ್ರಿ, ಟೈಮ್ ಐತಿ ಕೇಳ್ತಾ ಇದ್ದಾರಂತ ಮಾತಾಡಿದ್ರೆ ನಾವೇನಂತೇವೆ? ಯಪ್ಪ ತಲೆ ಎಲ್ಲ ಮಾತಾಡ್ತಾರೆ. ಸ್ವಲ್ಪ ನೀವೇ ಅನ್ಕೊಂಡ್ರಿ, ನೀವು ಒಂದು ಸ್ವಲ್ಪ ಹೊತ್ತು ನಾವು ಅವರಿಂದ ದೂರ ಹೋಗ್ತೀವಿ. ಬಾಯಿ ಐತಿ, ಮಾತದಾವ, ನನಗೂ ಮಾತಾಡೋಕೆ ಬರ್ತೈತಿ ಅಂತ ಮಾತಾಡಬಾರ್ದು. ಸೊ ಅಲ್ಲೂ ನಾನು ಏನು ಮಾಡಬೇಕು? ಲಕ್ಷ್ಮಣ ರೇಖೆ ಹಾಕಿ ಕೇಳೋದು ಅಷ್ಟೇ. ಯಾರೋ ಹೇಳ್ತಾರೆ ತಮ್ದು ಬಂದು ಹಂಗಾಯ್ತು ಹಿಂಗಾಯ್ತು, ನೀವು ಯಾಕೆ ಕುತ್ಕೊಂಡು ಕಿವಿ ಕೊಡ್ತೀವಿ? ನಮಗೇನು ಅನ್ಸುತ್ತೆ? ನಾನೇನು ಮಾಡತ್ತೆ ಕುತ್ಕೊಂಡು ಕೇಳಾಕತ್ತೀನಿ. ಅದೇನಾಗ್ತಾ ಇದೆ? ಎನರ್ಜಿ ನಿಮ್ಮ ಮೇಲೆ ಪರಿಣಾಮ ಬೀಳ್ತಾ ಇದೆ. ಅದು ನಂಗೆ ಗೋಚರ ಇಲ್ಲ, ಅದು ನಂಗೆ ಅರಿವು ಇಲ್ಲ. ಏನ್ ಬಿಡ್ರಿ, ನಾ ಪಾಪ ಅವ್ರು ಕೇಳಿದೆ ನೋಡಿ, ನಾನು ಎಷ್ಟು ಒಳ್ಳೆಯವರು, ನನಗೆ ಬದುಕಲ್ಲ ಅಂತ ಅವ್ರು ಖುಷಿ, ನಾನು ಮತ್ತೆ ಕೆಟ್ಟ ಕರೆಕ್ಟ್. ಸೊ ನಾವೇನು ಮಾಡ್ತೀವಿ ಅಲ್ಲೂ? ಸೊ ನನ್ನ ಜೀವನದಾಗ ಲೆಸ್ ಲಿಸ್ನಿಂಗ್, ಲೆಸ್ ಟಾಕಿಂಗ್, ಆಮೇಲೆ ಇವನು ಆಲೋಚನೆಗಳು. ನಾವು ಏನು ಯೋಚನೆ ಮಾಡ್ಬೇಕು? ತಲೆ ಐತ್ ಬಾ, ಮನಸ್ಸೈತ್ ಬಾ ಅಂತ ಯೋಚನೆ ಮಾಡ್ತಾ ಇರೋದಾ? ಅಗತ್ಯ ಆಯ್ತಾ? ಕುಂತಿರ್ತೀವಿ, ಭಾಳ ಮಂದಿಗೆ ಅನ್ಸುತ್ತೆ ನೋಡಿ ಎಷ್ಟು ಆರಾಮಾಗಿ ಕೂತಿರ್ತೇವೆ. ಇದು ನನ್ನ ಮನೆಗೆ ಹೋಗ್ತೈತಿ, ತವ್ರ ಮನೆಗೆ ಹೋಗ್ತೈತಿ, ಅವ್ರ ಮನೆಗೆ ಎಲ್ಲ ಇಲ್ಲಿ ಕುತ್ಕೊಂಡು ಎಲ್ಲ ಕಡೆ ಅಡ್ಡಾಡ್ಬಾರ್ತೀನಿ. ಬೇಕಾ? ಈಗ ನಾವು ಧ್ಯಾನದಾಗೂ ಅಷ್ಟೇ ಮಾಡ್ತೀವಿ. ಧ್ಯಾನ ಕುತ್ಕೋರಿ ಅಂತ ಹೇಳ್ತಾರೆ. ಧ್ಯಾನ ಕುತ್ಕೊಂಡ ತಕ್ಷಣ, ಸುಮ್ಮನೆ ಕುತ್ಕೊಂಡ ತಕ್ಷಣ ಸ್ಟಾರ್ಟ್. ಸೊ ನೆಸಸರಿ ಇಲ್ಲ. ಸೊ ಅಲ್ಲೂ ರೇಖೆ ಹಾಕ್ತೀವಿ. ಯಾವಾಗ ನಾವು ಒಂದು ಲಿಮಿಟೆಡ್ ಮಾಡ್ತೀವೋ, ಒಂದು ಮಾತಲ್ಲಿ, ಒಂದು ಈವನ್ ತಿನ್ನೋದ್ರಲ್ಲೂ, ಹೊಟ್ಟೆ ಐತಿ ಬಾ, ತಟ್ಟೆ ಐತಿ ಬಾ ಅಂತ ತಿಂದ್ರೆ